ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಲದ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಪ್ರಥಮ ವರ್ಷದ ಬಿ ಫಾರ್ಮ್ ಮತ್ತು ಡಿ ಫಾರ್ಮ್ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಗುರು ಹಿರಿಯರ ಸಮ್ಮುಖದಲ್ಲಿ ನಡೆಯಿತು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಸ್ಥೆಯ ಚೇರ್ಮನ್ರಾದ ಅಮರಸಿಂಹ ಪಾಟೀಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಚೇರ್ಮನ್ರಾದಂತಹ ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಅಮರಸಿಂಹಣ್ಣ ಪಾಟೀಲ್ ಅವರನ್ನು ಪರಿಚಯಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಈ ಭಾಗದ ಜನಕ್ಕೆ ಅಮರ್ ಅಣ್ಣ ಎಂದೇ ಚಿರಪರಿಚಿತರಾಗಿರುವ ಶ್ರೀಯುತ ಬ್ಯಾರಿಸ್ಟರ್ ಅಮರಸಿಂಹಣ್ಣ ಪಾಟೀಲ್ ಬೆಕ್ಕೇರಿಯ ಗೌಡರ ಮನೆತನದ ಸ್ವಾತಂತ್ರ್ಯ ಹೋರಾಟಗಾರ, ಧೀಮಂತ ರಾಜಕಾರಣಿ, ಶಿಕ್ಷಣ ಪ್ರೇಮಿ. ಈ ಭಾಗದ ಜನರಿಗೆ ಆಭಾ ಎಂದೇ ಚಿರಪರಿಚಿತರಾಗಿರುವಂತಹ ದಿವಂಗತ ವಸಂತರಾವ್ ಪಾಟೀಲ್ ಹಾಗೂ ದಿವಂಗತ ಅರುಣಾದೇವಿ ಪಾಟೀಲ್ ದಂಪತಿಗಳ ಪುಣ್ಯ ಉದರದಲ್ಲಿ ಜನಿಸಿದಂತ 3 ಗಂಡು ಮಕ್ಕಳಲ್ಲಿ ಅಮರ್ ಅಣ್ಣ ಕಿರಿಯ ಸುಪುತ್ರರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶಿರೂರ ಕನಕ ಬ್ರಹ್ಮ ವಿದ್ಯಾಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಚಿನ್ಮಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಸಂಸ್ಥಾಪಕ ಅಧ್ಯಕ್ಷರಾದ ವಸಂತರಾವ್ ಪಾಟೀಲರು ಅನೇಕ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಅವರ ಜೀವನ ಎಲ್ಲರಿಗೂ ಆದರ್ಶವಾಗಿದೆ. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ನಿಮ್ಮ ಬಾಳು, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದರು. ಈಗಿರ್ತಕ್ಕಂಥ ಇದೇ ವಿದ್ಯಾಸಂಸ್ಥೆ ಮೊದಲು PUC ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ಗೆ ಹಳ್ಳಿಗಳಿಗೆ ಹುಡ್ಕೋಕ್ ಬರ್ತಿದ್ದೆ ಹುಡುಗರು. ಯಾಕಂದ್ರೆ ಬಸ್ ವ್ಯವಸ್ಥೆಗಳಿರಲಿಲ್ಲ ಅಷ್ಟೊಂದು. ಅವಾಗ ಭಾಳ ಅದರಲ್ಲಿ ಅಥಣಿ, ರಾಯಬಾಗ ಇಂಥ ಕೆಲವೊಂದಿಷ್ಟು ಅಲ್ಲೆಷ್ಟು ವಿದ್ಯಾಸಂಸ್ಥೆಗಳಿತ್ತು. ಇಲ್ಲಿ ಬರಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಭಾಳ ಕಷ್ಟಪಟ್ಟು ಬರಬೇಕಾಗಿತ್ತು. ಅವಾಗ ಇವತ್ತು ಅಣ್ಣಗಳು ಏನಪ್ಪ ಅಂತಂದ್ರೆ ನಿಮ್ಮ ಸಲುವಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅನೇಕ ರೀತಿಯಿಂದ ಈ ಸಂಸ್ಥೆಗಳ ನಡೆಸಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಪಪ್ಪಿ ತೂಕ ಮಾಡಿದಂಗೆ ಅಂತ ಒಬ್ಬರು ಹಿಡ್ಕೊಂಡು ಬರೋರು ಹೋಗಿರ್ತಾರೆ. ಒಂದಲ್ಲ ಒಂದು ರೀತಿ ಕೊರತೆಗಳು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಭಾಗ್ಯಶ್ರೀ ಪಾಟೀಲ್, ಪ್ರಚಾರ್ಯರಾದ ಡಾಕ್ಟರ್ LS ಧರ್ಮಟ್ಟಿ, SS ಉಮಾರಾಣಿ, MB ಪಡೇದಾರ, ಆನಂದ ಕುಂಚನೂರ, ಡಾಕ್ಟರ್ RN ಮುರಾರಿ, ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಭಾಗ.